ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಮತ ತಂದು ಕೊಡುವವರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಪಕ್ಷದ ವೇದಿಕೆ ಹೈಕಮಾಂಡ್ ಚರ್ಚಿಸಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸತೀಶ್ ಜಾರಕಿಹೊಳಿ ಅವರ ಮಾತಿದು. ಅಲ್ಲ, ಅದು ನಮಗೆ ಹೇಳಿರಲ್ಲ, ನಾವೇನು ನಮ್ಗೆ ಅಧಿಕಾರವಿಲ್ಲ, ನಮ್ಗೆ ಅದಕ್ಕೂ ಹೇಳುವಂಥ ಇದು ಸಂಬಂಧ ಬರೋದಿಲ್ಲ. ಅದು ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟೋದು ನಾವು ಪದೇ ಪದೇ ಹೇಳಿದ್ದೀವಿ. ಈಗೂ ಅಷ್ಟೇ ಹೇಳ್ಬೋದು. ಅದಕ್ಕಿಂತ ಇರ್ಬೋದು. ಭಾಳ ಜನ ಆಕಾಂಕ್ಷಿ ಇದ್ದಾರೆ ನಮ್ಮಲ್ಲಿ ಆಗಬೇಕಂತ. ಅದು ಬದಲಾವಣೆ ಮಾಡೋ ಸಂದರ್ಭ ಬಂದಾಗ ಚರ್ಚೆಗೆ ಬರ್ತಾವೆ. ಈಗಂತೆ ಅದು ಸದ್ಯಕ್ಕೆ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ, ಎರಡು ದೊಡ್ಡ ಜವಾಬ್ದಾರಿಗಳನ್ನು ಇಟ್ಕೊಂಡು ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಒಂದು ಕಡೆ ಇಲಾಖೆ ನಡೆಸೋದು, ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ. ಅದು ಹೇಳಿದ್ ಕರೆಕ್ಟ್. ಡಿಸಿಷನ್ ತೊಗೋಬೇಕಾರೆ ಯಾರು? ಹೈಕಮಾಂಡು. ಈಗ ನಾವು ತೊಗೊಂಡ್ರೆ ಆಗಲ್ಲ, ಹೈಕಮಾಂಡ್ ಡಿಸಿಷನ್ ತೊಗೋಬೇಕು. ಅವ್ರು ಆವಾಗ ಇಲ್ಲ ಬದಲಾವಣೆ ಮಾಡ್ತೀವಿ ಅಂದಾಗ ಎಲ್ಲ ಹೆಸರುಗಳು, ನೀವು ಹೇಳುವಂಥ ಹೆಸರುಗಳು ಚಲಾವಣೆಗೆ ಬರ್ಬೋದು. ಅದರಲ್ಲಿ ಬೆಸ್ಟ್ ಯಾರಂತ ಪಾರ್ಟಿ ಒಪ್ಪಿದ್ರೆ, MLA ಗಳು ಒಪ್ಪಿದ್ರೆ ಮಾಡ್ಬೋದು. ಅದು ಇನ್ನೂ ಬಂದೇ ಅಲ್ಲ. ಅದು ಇನ್ನೂ ಚುನಾವಣೆ ದೂರಿದೆ. ಈಗ ನಾವು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಬೇರೆಯವ್ರು ಸಾಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.